ಪ್ರೈಸ್ ದ ಲಾರ್ಡ್. ದೇವನಾಮಕ್ಕೆ ಮಹಿಮೆ ಆಗಲಿ. ಇವತ್ತು ದಿನದಲ್ಲಿ ಕೆಲವೊಂದು ವಿಷಯ ನಮ್ಮ ನಾಲಿಗೆ ಬಗ್ಗೆ ನಾವು ಮಾತಾಡಿಕೊಳ್ಳೋಣ. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ದೇವರೇ, ಈ ಒಂದು ಸಮಯದಲ್ಲಿ ನಾವು ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ವಾಕ್ಯ ನಮಗೆ ಅದರಿಂದ ಕಲಿತು ಮತ್ತು ಈ ವಾಕ್ಯದ ಪ್ರಕಾರವಾಗಿ ನಾವು ನಡಿಬೇಕಂತ ನಮಗೆ ನೀವು ಸಹಾಯ ಮಾಡು. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ, ಆಮೇನ್. ಮೊದಲಾಗಿ ದೇವರ ವಾಕ್ಯ ಹೇಳುತ್ತೆ ನಾಲಿಗೆ ನಮಗೆ ಏನು ಮಾಡುತ್ತೆ ಅಂತ. ಈ ನಾಲಿಗೆ ಮೂಲಕವಾಗಿ ನಾವು ಜನರನ್ನು ಪ್ರೋತ್ಸಾಹ ಕೊಡಬಹುದು, ಇಲ್ಲ ಈ ಒಂದು ನಾಲಿಗೆಯಿಂದ ನಾವು ಜನರಿಗೆ ಏನು ಮಾಡಬಹುದು, ಅವರು ಕೆಟ್ಟದನ್ನು ಹೇಳಬಹುದು, ಕೆಟ್ಟದನ್ನು ಮಾತಾಡಬಹುದು. ಅದು ದೇವರ ವಾಕ್ಯದಲ್ಲಿ ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳುತ್ತೆ, ಯಾವುದು ಸತ್ಯ ಇದೆ, ಯಾವುದು ಚೆನ್ನಾಗಿದೆ, ಯಾವುದು ಪ್ರೀತಿಯಾಗಿರುವಂಥದ್ದೇ ಅದರ ಬಗ್ಗೆನೇ ನೀವು ಧ್ಯಾನ ಮಾಡಿರಿ. ಅದೇ ದೇವರಿಗೆ ಇಷ್ಟವಾಗಿ ಇರುವಂಥ ಕಾರ್ಯ. ಅಂದರೆ ಏನಂದರೆ ಬರೀ ಅದರ ಬಗ್ಗೆನೇ ನಾವು ಮಾತಾಡಬೇಕಾಗಿದೆ. ನಾವು ಜನರನ್ನು ಕೆಳಗಡೆ ಹಾಕೋದಕ್ಕಿಂತ ಅವರನ್ನು ಮೇಲೆ ಎತ್ತಬೇಕಾಗಿ ನಾವು ಇದು ಮಾಡಬೇಕಾಗಿದೆ. ನಾವು ಜನರ ಹತ್ರ ಮಾತಾಡೋಕ್ಕಿಂತ ನಾವು ದೇವರ ಹತ್ರ ಫಸ್ಟು ಮಾತಾಡಬೇಕಾಗಿದೆ. ನಾವು ಕೆಲವೊಂದು ಸಾರಿ ನಮ್ಮ ಜೊತೆಲೇ ನಾವು ಮಾತಾಡ್ತಾ ಇರ್ತೀವಿ, ಆದರೂ ನಾವು ದೇವರ ಜೊತೆಯಲ್ಲಿ ನಾವು ಮಾತಾಡಬೇಕಾಗಿದೆ. ದೇವರ ವಾಕ್ಯದಿಂದ ನಾವು ಕೆಲವೊಂದು ವಿಷಯಗಳನ್ನು ಕಲಿಬೋದು. ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ನಾಲಿಗೆಯಿಂದ ನಮ್ಮ ಬಗ್ಗೆನೇ ಹೊಗಳ್ಕೊಳ್ತಾ ಇದ್ದೀವಿ, ಇಲ್ಲಾಂದರೆ ನಾವು ಬೇರೊಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀವಿ. ದೇವರ ವಾಕ್ಯ ಇಷ್ಟಪಡೋದು ಏನಂದರೆ ನಾವು ದೇವರ ಬಗ್ಗೆ ಮಾತಾಡಬೇಕು ಅಂತ. ಈ ನಾಲಿಗೆಯಲ್ಲಿ ಜ್ಞಾನೋಕ್ತಿಯಲ್ಲಿ 18ನೇ ಅಧ್ಯಾಯ 21 ವಚನದಲ್ಲಿ ನಾವು ನೋಡ್ತೀವಿ, ಈ ಒಂದು ನಾಲಿಗೆಯಲ್ಲಿ ದೇವರು ನಮಗೆ ಮರಣ ಮತ್ತು ಜೀವನವನ್ನು ಕೊಟ್ಟಿದ್ದಾರೆ. ನಾವು ದೇವರ ವಾಕ್ಯದಲ್ಲಿ ನಡೆದರೆ, ದೇವರ ವಾಕ್ಯದಲ್ಲಿ ಇರುವಂಥ ಮಾತುಗಳು ದೇವರ ವಾಕ್ಯದಿಂದ ಮಾತಾಡಿದರೆ ಅದರಿಂದ ನಮಗೇನಾಗುತ್ತೆ, ಜೀವನ ಸಿಗುತ್ತೆ. ಮತ್ತು ನಾವು ಸ್ವಂತವಾಗಿರುವಂಥ ಮಾತುಗಳನ್ನು ಮಾತಾಡಿದರೆ ಅದರಿಂದ ನಮಗೆ ಮರಣನೇ ಸಿಗುತ್ತೆ, ಅದರಿಂದ ನಮಗೆ ಜೀವ ಸಿಗಲ್ಲ. ದೇವರ ವಾಕ್ಯ ಯಾಕೋಬ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ದೇವರ ಒಂದು ನಾಲಿಗೆಗೆ ಮೂಲಕವಾಗಿ ನಮಗೆ ಒಂದು ಮಾರ್ಗವನ್ನು ತೋರಿಸದೆ, ಹೇಗೆ ಈ ನಾಲಿಗೆಯನ್ನು ನಾವು ಹೇಗೆ ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ನಾವೊಂದು ಅಡವಿಯನ್ನು ನೋಡಿದಾದರೆ ಅದಕ್ಕೆ ಇರುವಂಥ ದಾರಿ ತೋರಿಸುವಂಥ ಅದಕ್ಕೆ ಹಿಂದೆ ಒಂದು ಮನುಷ್ಯನ ಏನು ಮಾಡ್ತಾನೆ, ಅದನ್ನು ತಿರುಗಿಸ್ತಿರ್ತಾನೆ. ಅದರ ಮೂಲಕವಾಗಿ ಆ ಹಡಗು ಎಲ್ಲಿ ಬೇಕಾದರೆ ಅಲ್ಲಿಗೆ ತಿರುಗಿಸ್ಕೊಂಡು ಹೋಗ್ತಾ ಇರುತ್ತೆ. ಅದೇ ರೀತಿಯಾಗಿ ನಾವು ಯಾವುದೇ ಒಂದು ಪ್ರಾಣಿಗಳನ್ನ ನೋಡೋದಾದರೆ ಅದನ್ನು ಏನು ಮಾಡ್ತಾರೆ, ಅವರು ಅದನ್ನು ಒಂದು ಕಟ್ಟಿಗೆ ಇಟ್ಟುಕೊಂಡು ಅದನ್ನು ಎಲ್ಲಿ ಹೋಗಬೇಕಾಗಿ ಆ ಒಂದು ದಾರಿಯಲ್ಲಿ ಅವರೇನು ಮಾಡ್ತಾರೆ, ತಗೊಂಡು ಹೋಗ್ತಾ ಇರ್ತಾರೆ. ದೇವರ ವಾಕ್ಯದಲ್ಲಿ ದೇವರು ನಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ನಮ್ಮ ನಾಲಿಗೆನೇ ಚೆನ್ನಾಗಿ ಯೂಸ್ ಮಾಡಬೇಕಾಗಿದೆ. ಅದನ್ನು ಹಂಗೆ ಸುಮ್ಮನೆ ಅದನ್ನು ಬೇರೊಬ್ಬರ ಬಗ್ಗೆ ಮಾತಾಡೋದ್ರ ಬಗ್ಗೆ ಅದನ್ನು ಉಪಯೋಗ ಮಾಡಬಾರ್ದು. ನಾವು ನಮ್ಮ ನಾಲಿಗೆಯನ್ನು ಜನರನ್ನು ಒಂದು ದುಶ್ಯತೆಗಾಗಿ, ಜನರನ್ನು ಇದು ಮಾಡೋದಕ್ಕಾಗಿ ನಾವು ಮಾಡಬಾರ್ದು. ನಾವು ಹೇಗೆ ಮಾತಾಡ್ತೀವಿ, ನೀವು ಯಾವಾಗಾದರೂ ಯೋಚನೆ ಮಾಡಿದ್ದೀರಾ? ನಮ್ಮ ಒಳಗಡೆ ಏನಿರುತ್ತೆ ಅದರ ಮೂಲಕವಾಗಿ ನಾವು ಮಾತಾಡ್ತೀವಿ. ಮತ್ತು ಈ 18:34-35 ದೇವರ ವಾಕ್ಯ ಹೇಳುತ್ತೆ, ಏನು ನಿಮ್ಮ ಜೀವಿತದಲ್ಲಿ ಇರುತ್ತೆ, ಏನು ನಿಮ್ಮ ಹೃದಯದಲ್ಲಿ ಇರುತ್ತೆ ಅದರಿಂದ ನೀವು ಮಾತಾಡುತ್ತೀರ. ಈಗ ಒಂದು ದೊಡ್ಡ ಒಂದು ಕಾಡನ್ನು ನಾವು ನಾಶ ಮಾಡಬೇಕಾದ್ರೆ ಜಾಸ್ತಿ ಏನು ಮಾಡಬೇಕಾಗಿದೆ, ಬರೀ ಒಂದು ಬೆಂಕಿ ಹಾಕಿಬಿಟ್ರೆ ಅದು ಫುಲ್ ಸುಟ್ಟೋಗಿಬಿಡುತ್ತೆ. ಅದೇ ರೀತಿಯಾಗಿ ನಮ್ಮ ನಾಲಿಗೆಯನ್ನು ನಾವು ಆ ಸುಟ್ಟಾಕೋಕ್ಕಾಗಿ, ಜನರನ್ನು ಹಾಳು ಮಾಡೋಕ್ಕಾಗಿ ಇಲ್ಲ, ಒಳ್ಳೆಯದಕ್ಕಾಗಿ ನಾವು ಅದನ್ನು ಉಪಯೋಗ ಮಾಡಬೇಕಾಗಿದೆ. ಜ್ಞಾನೋಕ್ತಿಯಲ್ಲಿ 12 ವಚನದಲ್ಲಿ 18ನೇ ವಾಕ್ಯದಲ್ಲಿ ಹೇಳುತ್ತೆ ಅಂದರೆ, ದೇವರು ಅದರ ಮೂಲಕವಾಗಿ ನಾವು ಜನರಿಗೆ ಅದರಿಂದ ವಾಸಿ ಮಾಡಬಹುದು, ಇಲ್ಲಾಂದರೆ ಜನರಿಗೆ ಅದರಿಂದ ನಾಶನ ಮಾಡಬಹುದು ಅಂತ ದೇವರ ವಾಕ್ಯ ಹೇಳುತ್ತೆ. ದೇವರ ವಾಕ್ಯದಲ್ಲಿ ನಾವು ನೋಡೋದಾದರೆ ದೇವರು ನಮ್ಮ ನಾಲಿಗೆ ಕೊಟ್ಟಿದ್ದಾರೆ ಅಂದರೆ
ಆ ಒಂದು ಒಳ್ಳೆಯದು ಮಾಡೋದಕ್ಕಾಗಿ ಕೊಟ್ಟಿದ್ದಾರೆ, ಒಳ್ಳೆಯದು ಹೇಳೋದಕ್ಕಾಗಿ ಕೊಟ್ಟಿದ್ದಾರೆ. ಅದನ್ನು ನಾವು ಬೇರೆ ಒಂದು ಕಾರ್ಯಕ್ಕಾಗಿ ನಾವು ಉಪಯೋಗ ಮಾಡಬಾರ್ದು. ನಾವೇನು ಮಾಡ್ತೀವಿ, ಕೆಲವೊಂದು ಸಮಯದಲ್ಲಿ ಎಲ್ಲದಕ್ಕೆ ದೇವರ ಮೇಲೆ ಒಂದು ಇದು ಮಾಡ್ತಾರೆ, ದೇವರು ಮಾಡಿದ್ದಾರೆ, ಈ ದೇವರ ಮೂಲಕವಾಗಿ ಆಗಿದೆ. ಆದಮನು ಅದೇ ಮಾಡಿದ್ದಾನೆ. ಆದಮ್ಮಿಗೆ ದೇವರು ಹವ ಕೊಟ್ಟರು, ಆದರೂ ಅವನು ಪಾಪ ಮಾಡಿರೋಂಥ ಒಪ್ಕೊಳ್ಳಿಲ್ಲ. ಅದನ್ನು ಅವನು ಏನು ಮಾಡಿದ್ದಾನೆ, ದೇವರೇ ನೀನು ಕೊಟ್ಟಿರುವಂಥ ಈ ಒಂದು ಹವ್ವಳ ಮೂಲಕವಾಗಿ ನಾನು ಪಾಪದಲ್ಲಿ ಬಿದ್ದಿದ್ದೇನೆ ಅಂತ ದೇವರಿಗೆ ಅವನು ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ನಾವು ಜನರು ನಮ್ಮ ಹತ್ರ ಬಂದರೆ ಸಹಾಯಕ್ಕಾಗಿ ನಾವು ಅವರನ್ನು ಹಂಗೆ ಕಳಿಸ್ಬಿಡಬಾರ್ದು. ನಮ್ಮ ಹತ್ರ ಇದ್ದರೆ ನಾವು ಅವ್ರಿಗೆ ಸಹಾಯ ಮಾಡಬೇಕು. ಅವ್ರ ಹತ್ರ ನಾವು ನೀ ನಾಳೆ ಬಾ ಅಂತ ನಾವು ಅವ್ರಿಗೆ ಹೇಳಬಾರ್ದು ಅಂತ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅದೇ ಯಾಕೋಬ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 15 ಮತ್ತು 16 ವಾಕ್ಯದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಬಡವರು ನಮ್ಮ ಹತ್ರ ಬಂದರೆ ನೀವು ಅವ್ರಿಗೆ ಸಹಾಯ ಮಾಡಿರಿ ಅಂತ ಹೇಳುತ್ತಾ ಇದೆ. ನಾವು ನಮ್ಮ ಬಗ್ಗೆನೇ ಏನು ಮಾಡ್ತಾಯಿದ್ದೀವಿ, ಉಗುಳ್ಕೊಳ್ತಾ ಇದ್ದೀವಿ, ನಮ್ಮ ಬಗ್ಗೆನೇ ನಾವು ಇದು ಮಾಡ್ತಾಯಿದ್ದೀವಿ. ಅದನ್ನು ನಾವು ಮಾಡಬಾರ್ದು ಅಂತ ದೇವರ ವಾಕ್ಯದಲ್ಲಿ ನಾವು ನೋಡಬಹುದು. ಕೀರ್ತನೆ 17 ಮತ್ತು 3ನೇ ವಚನದಲ್ಲಿ ಅದನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ನಾವು ಹೌದು ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬೇಕು. ಕೆಲವೊಂದು ಸಾರಿ ನಾವು ಹೆಚ್ಚಾಗಿ ಮಾತಾಡ್ತೇವೆ, ಅದು ದೇವರಿಗೆ ಇಷ್ಟಪಡಲ್ಲ. ನಾವು ಆಣೆ ಇಡ್ತೀವಿ, ಅದನ್ನು ದೇವರಿಗೆ ಇಷ್ಟಪಡಲ್ಲ. ನಾವೊಂದು ವಿಶ್ವಾಸಿಗಳಿಗೆ ಇರುವಾಗ ನಮ್ಮ ವಾಕ್ಯ ನಾವು ಏನು ಮಾತಾಡ್ತೀವಿ ಅದು ದೇವರು ಅದನ್ನು ಲೆಕ್ಕಕ್ಕೆ ತಗೊಳ್ತಾರೆ. ಅದಕ್ಕೆ ನಾವು ಮಾಡಬಹುದು ಅಂದರೆ ನಾವು ಹೌದು ಅಂತ ಹೇಳಬಹುದು, ಇಲ್ಲಾಂದರೆ ನಾವು ಅದನ್ನು ಇಲ್ಲ ಅಂತ ಹೇಳಬಹುದು. ನಾವು ನಮ್ಮ ನಾಲಿಗೆಯನ್ನು ಚೆನ್ನಾಗಿ ಒಳ್ಳೆ ಕಾರ್ಯಕ್ಕಾಗಿ ಯೂಸ್ ಮಾಡಬೇಕಾಗಿದೆ, ಅದನ್ನು ಕೆಟ್ಟ ಕಾರ್ಯಗಳಿಗಾಗಿ ನಾವು ಯೂಸ್ ಮಾಡಬಾರ್ದು. ಅದೇ ರೀತಿಯಾಗಿ ಎಷ್ಟೋ ನಾಲಿಗೆದ ಒಂದು ಪಾಪಗಳಿದೆ. ನಾವು ಬೇರೆಯವರ ಬಳಿ ಚಾಡಿ ಹೇಳೋದು, ಸುಳ್ಳು ಹೇಳೋದು, ಜನರಿಗೆ ದುಃಖ ಪಡಿಸುವಂಥ ಮಾತುಗಳು ಮಾತಾಡೋದು, ಶಾಪ ಕೊಡೋದು, ಜಗಳ ತಗೊಂಡು ಬರೋದು, ನಮ್ಮ ನಾಲಿಗೆಯಿಂದ ನಾವು ಹೊಗಳಿಕೊಳ್ಳೋದು, ಮತ್ತು ನಮ್ಮ ನಾಲಿಗೆಯಿಂದ ಜನರನ್ನು ಕೆಳಗೆ ಹಾಕೋದು, ನಾವು ಕೋಪವಾಗಿ ಜನರ ಹತ್ರ ಮಾತಾಡೋದು, ಕೆಲವೊಂದು ಸಮಯದಲ್ಲಿ ಬೇಕಾಗಿರುವಂಥ ಮಾತುಗಳನ್ನು ಮಾತಾಡೋದು. ದೇವ್ರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀವು ಸುಮ್ಮನೆ ದೇವ್ರ ವಾಕ್ಯದ ಸುಮ್ಮನೆ ತಗೊಳ್ಬೇಡ್ರಿ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅಂದರೆ ಏನು, ನಾವು ಸುಮ್ಮನೆ ಮಾತಾಡಬಾರ್ದು. ದೇವರು ನಮಗೆ ಒಂದು ನಾಲಿಗೆ ದೇವರಕ್ಕಾಗಿ ಕೊಟ್ಟಿದ್ದಾರೆ, ದೇವರನ್ನು ಪ್ರಸನ್ನ ಪಡೋದಕ್ಕಾಗಿ, ದೇವರಕ್ಕಾಗಿ ನಾವು ಅದನ್ನು ಪ್ರಯೋಗ ಮಾಡಬೇಕಂತ ದೇವ್ರ ವಾಕ್ಯ ಹೇಳುತ್ತೆ. ನಾವು ಒಂದು ಮರನ ಹೇಗೆ ನೋಡಬಹುದು, ಒಂದು ಒಳ್ಳೆಯ ಮರ ಒಳ್ಳೆಯ ಫಲವನ್ನು ಕೊಡುತ್ತೆ, ಅದರ ಒಂದು ಕೆಟ್ಟ ಮರ ಏನು ಮಾಡುತ್ತೆ, ಕೆಟ್ಟ ಫಲವನ್ನು ಕೊಡುತ್ತೆ. ದೇವರು ನಮಗೆ ನಾಲಿಗೆ ಕೊಟ್ಟಿರುವಂತೆ ದೇವರನ್ನು ಸ್ತುತಿಸೋದಕ್ಕೆ, ದೇವರನ್ನು ಆರಾಧನೆ ಮಾಡೋಕ್ಕೆ ದೇವರನ್ನ ನಾಲಿಗೆಯನ್ನು ಕೊಟ್ಟಿದ್ದಾರೆ. ಅದೇ ನಾಲಿಗೆಯಲ್ಲಿ ನಾವು ಜನರನ್ನು ದೂಷ ಮಾಡಬಾರ್ದು ಅಂತ ದೇವರ ವಾಕ್ಯ ಹೇಳುತ್ತೆ. ನಮ್ಮ ಕೀರ್ತನೆ 150 ನಮಗೆ ಗೊತ್ತಿರುವಂಥ ವಚನ 6ನೇ ವಚನದಲ್ಲಿ, ಯಾವುದಲ್ಲಿ ಶ್ವಾಸ ಇದೆ ಅವರು ದೇವರನ್ನು ಆರಾಧನೆ ಮಾಡಿರಿ ಅಂತ. ಮತ್ತು 2ನೇದಾಗಿ ನಾವು ನಾಲಿಗೆ ದೇವರು ನಮಗೆ ಕೊಟ್ಟಿದ್ದಾರೆ, ಅದೇನೆಂದರೆ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಳ್ಬೋದು. ನಾವು ಎಷ್ಟೋ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬಹುದು, ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಬಹುದು, ಕಷ್ಟದಲ್ಲಿ ಇರುವಂಥ ನಾವು ಸಮಯದಲ್ಲಿ ನಾವು ದೇವರ ಹತ್ರ ಹೋಗ್ಬೋದು. ನಾವು ಅನಾರೋಗ್ಯದಲ್ಲಿ ಇರುವಾಗ ನಾವು ವಾಸಿಗೆ ಆಗಬೇಕಂತ ಪ್ರಾರ್ಥನೆ ಮಾಡಬಹುದು. ಜನರು ಇಂಥ ರೀತಿಯಾಗಿ ನಾವು ಪ್ರಾರ್ಥನೆಗಾಗಿ ಅದನ್ನು ಉಪಯೋಗ ಮಾಡಬಹುದು. ಅದೇ ರೀತಿಯಾಗಿ ನಾವು ಜನರಿಗೆ ಸುವಾರ್ತೆ ಸಾರಕ್ಕಾಗಿ ನಮ್ಮ ನಾಲಿಗೆಯನ್ನು ನಾವು ಏನು ಮಾಡಬಹುದು, ಅದನ್ನು ಉಪಯೋಗಪಡಿಸು ನರಕದಲ್ಲಿ ಹೋಗಲಾರದೆ ಜನರನ್ನು ನಾವು ಪರಲೋಕದಲ್ಲಿ ಕರ್ಕೊಂಡು ಬರಬೇಕಂತ ನಾವು ಅದನ್ನು ಮಾಡಬಹುದು. ದೇವರು ನಮಗೆ ಕೊಟ್ಟಿರುವಂಥ ಈ ಒಂದು ನಾಲಿಗೆಯನ್ನು ನಾವು ಹೇಗೆ ಅದನ್ನು ಯೂಸ್ ಮಾಡಬಹುದು. ಅದೇ ರೀತಿಯಾಗಿ ನಾವು ಜನರನ್ನು ದೇವರ ವಾಕ್ಯವನ್ನು ಹೇಳಬಹುದು, ಅವರನ್ನು ಪ್ರೋತ್ಸಾಹ ಪಡಬಹುದು, ಅವರ ಹತ್ರ ದೇವರ ಸತ್ಯಗಳನ್ನು ಮಾತಾಡಬಹುದು. ಇಂಥ ರೀತಿಯಾಗಿ ನಾವು ದೇವರ ಹತ್ರ ಸಹವಾಸ ಇಟ್ಕೊಂಡು ನಾಲಿಗೆಯನ್ನು ನಾವು ದೇವರಕ್ಕಾಗಿ ನಾವು ಅದನ್ನು ಉಪಯೋಗ ಮಾಡೋಣ. ಬನ್ನಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಲ್ಲೆಲೂಯಾ. ದೇವರೇ, ಈ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ನಮ್ಮ ನಾಲಿಗೆಯನ್ನು ನೀವು ನಿಮ್ಮ ಹತ್ರ ನಾವು ಕೊಡ್ತಾ ಇದ್ದೀವಿ. ಹೇಗೆ ಯೆಶಾಯನ ನಾಲಿಗೆಯನ್ನು ಅವರ ಬಾಯಿಯನ್ನು ನೀವು ಮುಟ್ಟಿದ್ದೀರ, ಅದೇ ರೀತಿಯಾಗಿ ನಮ್ಮ ಬಾಯಿಯನ್ನು ಮುಟ್ಟು ಮತ್ತು ನಮ್ಮ ಜೀವಿತದಲ್ಲಿ ನೀವು ನಮ್ಮ ಜೀವಿತದಲ್ಲಿ ನಡೆಸು. ನಮ್ಮ ಬಾಯಿಂದ ಬರೀ ಒಳ್ಳೆಯದು ಬರೋದು ಬೇಕು ಅಂತ, ನಿಮ್ಮ ವಾಕ್ಯ ಬರಬೇಕಂತ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ.
ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ. ಆಮೇನ್.